ಈಗ 4 ವಿಷಲ್ ಬಂದು ರೆಡಿ ಆಗಿದೆ ಸಾಂಬಾರು. ಇದು 4ನೇ ವಿಷಲ್ ಹೊಡಿತಿದೆ. ಈಗ ನಿಲ್ಲಿಸ್ಬಿಟ್ಟು ಸುಮ್ಮನೆ ಸೋಗ್ಸೋದಷ್ಟೇ. ಈ ಥರ ಮಟನಲ್ಲಿ ನೀರು ಇಲ್ತಿಯಲ್ಲ, ಇದೆಲ್ಲ ಚೆನ್ನಾಗಿ ಸುಂಡ್ಕೋಬೇಕದು. ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಚಿದೀವಿ. ಮಟನ್ ಇಟ್ಲ ತಕೊಂಡು ಫಸ್ಟ್ ಹಾಕಿದ್ವಲ್ಲ ಅದೇ ಮಟನಲ್ಲಿ ಎಣ್ಣೆ ಇರುತ್ತಲ್ಲ, ಮಟನಲ್ಲಿ ಎಣ್ಣೆ ಇರುತ್ತಾ? ಎಣ್ಣೆ ಅಂಶ ಇರ್ತದೆ. ನನಗೆ ಅಡುಗೆ ಬೇಗ ಅಷ್ಟೊಂದು ಗೊತ್ತಿಲ್ಲ. ಇವತ್ತು ಅಡುಗೆ ಮಾಡ್ತಾ ಇರೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಇವತ್ತಿನ ದಿನ ನಾನು ಮಟನ್ ಸಾಂಬಾರು ಮಾಡೋ ಚಾಲೆಂಜ್ ತಗೋತಾ ಇದ್ದೀನಿ. ಆ್ಯಂಡ್ ನಾನು ಮತ್ತೆ ಅಜ್ಜಿ ಇಬ್ಬರು ಸೇರಿ ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ಇವತ್ತು ಮಟನ್ ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಆ್ಯಂಡ್ ನಮ್ಮ ಅಜ್ಜಿ ಯಾವ ಥರ ಮಟನ್ ಸಾರು ಸ್ಟೈಲಿಶಾಗಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ನಾನೀಗ ಕಿಚನಲ್ಲಿ ಇದ್ದೀನಿ ಆ್ಯಂಡ್ ಪ್ರೊಡಕ್ಷನ್ ಟೀಮ್ ಆಗಲೇ ರೆಡಿ ಆಗಿದೆ ಲೈಟೆಲ್ಲ ಆನ್ ಮಾಡಿಕೊಂಡು. ಸೊ ಬನ್ನಿ ಈಗ ಇಂಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡಿದ್ದೀವಿ ಅಂತ ತೋರಿಸ್ಕೊಂಡು ಹೋಗ್ತೀವಿ. ಲೆಟ್ಸ್ ಗೋ ಗೈಸ್. ನಾವೀಗ ಲಿಡ್ ಕ್ಲೋಸ್ ಮಾಡಿ 3 ಅಥವಾ 4 ವಿಷಲ್ ಬರೋಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆ್ಯಂಡ್ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ, ನಾನೇನಾದರೂ ಈ ಫುಡ್ ವಿಡಿಯೋ ಮಾಡಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಅಥವಾ ಏನಾದರೂ ತಪ್ಪಾಗಿ ಮಾಹಿತಿ ಕೊಟ್ಟಿದೆ ದಯವಿಟ್ಟು ಐ ಆಮ್ ರಿಯಲಿ ಸಾರಿ. ಏನಕ್ಕೆ ಅಂದರೆ ಅಜ್ಜಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಆ್ಯಂಡ್ ಅವ್ರಿಗೆ ಗೊತ್ತಿದೆ ಮಾತಾಡಿದ್ದಾರೆ. ಸೊ ನಾನೇನಾದರೂ ಲೈಕ್ ಚಾಲೆಂಜ್ ತೊಗೊಂಡಿರೋದು, ನಾನು ಫಸ್ಟ್ ಟೈಮ್ ಅಡುಗೆ ಕೂಡ ಮಾಡ್ತಾ ಇರೋದು. ಸೊ ನಾನೇನಾದರೂ ತಪ್ಪಾಗಿ ಮಾತಾಡಿರೋದು, ತಪ್ಪಾಗಿ ಇಂಗ್ರೀಡಿಯೆಂಟ್ಸ್ ಹೆಸರು ಅಥವಾ ಏನಾದರೂ ಬೇರೆ ಹೇಳಿದರೆ ವಿಷಲ್ ಬಂದು ಬೇರೆ ಏನಾದರೂ ತಪ್ಪಾಗಿ ಹೇಳಿದರೆ ಒಂದು ನಿಮಿಷ ಐ ಆಮ್ ರಿಯಲಿ ಸಾರಿ. ಬಿಕಾಸ್ ನನಗೆ ಅಡುಗೆ ಬೇಗ ಅಷ್ಟೊಂದು ಗೊತ್ತಿಲ್ಲ. ಇವತ್ತು ಅಡುಗೆ ಮಾಡ್ತಾ ಇರೋದು. ಸೊ ಇದು ಬಂದು 3ನೇ ವಿಷಲ್ ಬಂದಿದೆ. ಈಗ ಇನ್ನೊಂದು ಬಂದರೆ ಸಾಕು, 4 ವಿಷಲ್ ಬಂದರೆ ಸಾಕು, ಅಡುಗೆ ರೆಡಿಯಾಗಿರುತ್ತೆ. ಬನ್ನಿ ನೋಡೋಣ ಏನೇನಾಗಿರುತ್ತೆ ಅಂತ. ಇವಾಗ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾರ್ಗೆ ಹಾಕೊತಾ ಇದ್ದೀವಿ. ಹಾಕಜ್ಜಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಂ, ಇದು ಟೊಮೊಟೊ ಅಲ್ಲ? ಟೊಮೊಟೊ ಹಾಕ್ತಾ ಇದ್ದೀನಿ. ಗೈಸ್, ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಹಾಕಿದ್ದೀವಿ ಈಗ ಜಾರೊಳಗೆ. ಬೆಳ್ಳುಳ್ಳಿ, ಈಗ ಬೆಳ್ಳುಳ್ಳಿ ಹಾಕಿದ್ದೀವಿ. ಆ್ಯಂಡ್ ಇದು ಬಂದು ಮೆಣಸು ಮತ್ತು ಅದೇನು ಎರಡು ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿಕಾಯಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಟೇಬಲ್ ಸ್ಪೂನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಈಗ ಸಾಂಬಾರು ಪುಡಿ. ನಿಮಿಷ. ಈಗ ಸಾಂಬಾರು ಪುಡಿ ಏನು ಸಾಂಬಾರು ಪುಡಿ ಇದು? ಮಟನ್ ಸಾರು ಪುಡಿ. ಸರಿ, ಮಟನ್ ಸಾರು ಪುಡಿ ಹಾಕ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈಗ ಕಡಲೆ ಇದೆ. ಇರಿ ತೋರಿಸ್ಬಿಡ್ತೀನಿ. ಕಡಲೆ ಇದೇನಜಿ? ಗಸಗಸೆ. ಇದು ಕಾಯಿ ತುರಿದಿರೋದು. ಶುಂಠಿ, ಬೆಳ್ಳುಳ್ಳಿ. ಆ್ಯಂಡ್ ಇದು ಶುಂಠಿ. ಇದು ಕೊತ್ತಂಬರಿ ಸೊಪ್ಪು. ಆ್ಯಂಡ್ ಇದು ಎಣ್ಣೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಇದನ್ನ ಜಾರಲ್ಲಿ ಈ ಥರ ಮಿಕ್ಸ್ ಮಾಡಿದ್ದೀವಿ. ಆ್ಯಂಡ್ ಇದಾದ್ಮೇಲೆ ನಾವು ಇದನ್ನ ಏನು ಮಾಡ್ತೀವಿ ಅಜ್ಜಿ? ಈಗ ಇದನ್ನ ಕುಕ್ಕರ್ ಒಳಗೆ ಅಪ್ಲೈ ಮಾಡಿ ನೆಕ್ಸ್ಟು ಈ ಇಂಗ್ರೀಡಿಯೆಂಟ್ಸ್ ಏನೇನು ತೋರಿಸಿದೋ ನಾವು ಲಾಸ್ಟ್ ವಿಡಿಯೋದಲ್ಲಿ, ಕಾಯಿ ಏನಿದೆ, ಕಡಲೆ, ಗಸಗಸೆ, ಆ್ಯಂಡ್ ಇದೇನಜ್ಜಿ? ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಮತ್ತೆ ಜಾರೊಳಗೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ತೀವಿ. ಗಾಯ್ಸ್, ಈಗ ನಾವು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಚಿದೀವಿ. ಸ್ಟವ್ ಹಚ್ಚಿದೀವಿ. ಈಗ ಇಲ್ಲಿ ಬಿಸಿ ಆಗ್ಬೇಕಂತ ಇದೆ ಸ್ಟವ್. ಏನು ಪಾನ್ ಏನಿದೆ ಈ ಪಾನು ಬಿಸಿ ಆಗಬೇಕು. ಸೊ ಇದು ಬಿಸಿ ಆದ್ಮೇಲೆ ಈರುಳ್ಳಿ ಹಾಕ್ತೀರಾ ಅಜ್ಜಿ? ಈರುಳ್ಳಿ. ಈ ಈರುಳ್ಳಿ ಏನಿದೆ ಇದನ್ನ ಎಣ್ಣೆ ಫಸ್ಟ್ ಎಣ್ಣೆ ಹಾಕ್ಬೇಕು. ಸೊ ನಾವು ಇದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗ್ತೀನಿ. ನನಗೆ ಅಡುಗೆ ಬರಲ್ಲ. ಸೊ ಅಡುಗೆ ನಾನು ಕಲಿತಾ ಇದ್ದೀನಿ ಇವತ್ತು ಅಜ್ಜಿಯಿಂದ. ಸೊ ಬನ್ನಿ ಈಗ ಏನೇನು ಮಾಡ್ತಾರೆ ಅಂತ ನೋಡೋಣ. ಹಾಕಿ. ಈಗ ಆಯಿಲ್ ಅಪ್ಲೈ ಮಾಡ್ತಿದ್ದಾರೆ. ಇದು ಸನ್ಪ್ಯೂರ್ ಆಯಿಲ್. ಇದು ಸನ್ಪ್ಯೂರ್ ಆಯಿಲ್ನ ಅಪ್ಲೈ ಮಾಡಿದ್ರು. ಈಗ ಅದು ಬಿಸಿ ಆಗ್ಬೇಕು ಅಜ್ಜಿ? ಕಾಯ್ಬೇಕು. ಕಾಯ್ಬೇಕೀಗ. ಅದಾದ್ಮೇಲೆ ಈರುಳ್ಳಿ ರೆಡಿ ಆಗಿದೆ. ಸೊ ಈರುಳ್ಳಿನ ನಾವು ಇದ್ರೊಳಗೆ ಹಾಕ್ಬೇಕು. ಏನಕ್ಕೆ ಹಾಕೋದಜ್ಜಿ ಈರುಳ್ಳಿನ? ಏನಕ್ಕೆ ಈರುಳ್ಳಿನ ಹಾಕ್ತೀನಿ? ಅಲ್ಲ, ಏನಕ್ಕೆ ಹಾಕ್ತೀರಾ? ಒಗ್ಗರಣೆ ಎಣ್ಣೆ ಇದು ಈರುಳ್ಳಿ ಹಾಕ್ಬೇಕು. ಸರಿ, ಒಗ್ಗರಣೆಗಂತೆ. ಸೊ ಈಗ ಅದ್ರೊಳಗೆ ಹಾಕೋಣ ಬನ್ನಿ. ಆ್ಯಂಡ್ ಗೈಸ್, ಈಗ ಈರುಳ್ಳಿ ಹಾಕಿದ್ದಾರೆ ನೋಡಿ, ಈ ಥರ ಚಟ್ಪಟ್ ಅಂತಿದೆ. ಗೈಸ್, ನಾವು ಅಪ್ಲೈ ಮಾಡಿದ ಈರುಳ್ಳಿ ನೋಡಿ ಯಾವ ಥರ ಚಟ್ಪಟ್ ಅಂತಿದೆ. ಈಗ ನಾವು ಚೆನ್ನಾಗಿ ಬೇಯಬೇಕು. ಒಗ್ಗರಣೆಲಿ ಚೆನ್ನಾಗಿ ಬೇಯಬೇಕು. ಆ್ಯಂಡ್ ಈಗ ನಾವು ಅರ್ಶಿಣದ ಪುಡಿ ಹಾಕ್ತಾ ಇದೀವಿ. ಹಾಕಿ. ಸೊ ಇದು ಚೆನ್ನಾಗಿ ಚಟ್ಪಟ್ ಅಂತ ಸೌಂಡ್ ಬರ್ತಿದ್ದಂಗೆ ನಾವೇನು ಮಾಡಬೇಕು? ಅರ್ಶಿಣದ ಪುಡಿ ಹಾಕ್ಬೇಕಲ್ವ ಅಜ್ಜಿ? ಅರ್ಶಿಣದ ಪುಡಿನ ಈಗ ಹಾಕ್ತಾ ಇದೀವಿ ನೋಡಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇನ್ನೊಂಚೂರು ಬೇಯಬೇಕಂತ ಈರುಳ್ಳಿ. ಸೊ ಒಂದು 2 to 3 ಮಿನಿಟ್ಸ್ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಆಯಿಲ್ನಲ್ಲಿ. ಆವಾಗಲೇ ನಾವು ಚಟ್ಪಟನ ಸೌಂಡ್ ಬಂದಾಗ ಅರ್ಶಿಣದ ಪುಡಿ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇನ್ನೂ ಸೌಂಡ್ ಬರಬೇಕಂತ ಇನ್ನೂ 2 to 3 ಮಿನಿಟ್ಸ್ ಕಾಯೋಣ. ಜೋರಾಗಿ ಹೇಳ್ಬೇಕು ನೀವು. ಇನ್ನು ನಮ್ಮ ಅಜ್ಜಿ ಭಯ ಪಡ್ತಿದ್ದಾರೆ ಹೇಳೋಕ್ಕೆ. ಈಗ ಅರ್ಶಿಣದ ಪುಡಿನ ಹಾಕಿದ್ದಾರೆ ನೋಡಿ. ಗಾಯ್ಸ್, ಒಳಗೆ ಅರ್ಶಿಣದ ಪುಡಿ, ಈರುಳ್ಳಿ, ಎಣ್ಣೆ 3 ಅಪ್ಲೈ ಮಾಡಿದ್ದೀವಿ. ಈಗ ಚಟ್ಪಟ್ ಅಂತಿದೆ. ನನಗೆ ಭಯ ಆಗ್ತಿದೆ ಕ್ಯಾಮ್ರಾಗಿಲ್ಲ ಆಯಿಲ್ ಸಿಡಿಯೋದು ಅಂತ. ಇಲ್ಲಿ ಮಟನ್ ರೆಡಿ ಆಗಿದೆ. ಈಗ ಮಟನ್ನ ಏನು ಮಾಡ್ತೀವಿ ಅಜ್ಜಿ? ಅದಕ್ಕೆ ಹಾಕ್ಬೇಕು. ಈಗ ಫಸ್ಟು ಮಟನ್ ಹಾಕ್ತೀವ ನಾವು. ಫಸ್ಟು ಮಟನ್ನ ತೆಗೆದು ಪಾನ್ ಒಳಗೆ ಹಾಕ್ತಾ ಇದೀವಿ ನೋಡಿ. ಇದಂತೂ ಸ್ಯಾಟಿಸ್ಫೈಯಿಂಗ್ ಸೌಂಡ್. ಇದು ನೋಡಿ ಸೌಂಡ್ ಯಾವ ಥರ ಬರ್ತಿದೆ ಅಂತ. ಗಾಡ್, ಸೌಂಡ್ ಕೇಳಿಸ್ತಿದೆ ಅನ್ಕೊಂತೀನಿ. ನಿಮಗೂ ಕೇಳಿಸ್ಕೊಳ್ಳಿ ಸೌಂಡ್ ಯಾವ ಥರ ಬರ್ತಿದೆ ಅಂತ. ಚಟ್ಪಟ್ ಅಂತಿದೆ. ಎಷ್ಟು ಕೆ ಜಿ ಮಟನ್ ಅಜ್ಜಿ ಇದು? 1 kg. 1 kg ಮಟನ್ನ ನಾವು ಈಗ ಪಾನ್ ಒಳಕ್ಕೆ ಹಾಕಿ ಈಗ ಏನು ಮಾಡ್ತೀವಿ ಅಜ್ಜಿ?
ತಿರ್ಗಿಸ್ಕೋಬೇಕು ಈಗ ಸ್ಟಿರ್ ಮಾಡ್ತೀವಿ ನಾವು. ಮಟನ್ ಏನಿದೆ ಸೌಟ್ ನಲ್ಲಿ ತಿರುಗಿಸ್ತೀವಿ. ಅಂಡ್ ಗೈಸ್ ಈಗ ಮಟನ್ ಫುಲ್ ಬೆಂದಿದೆ ಅಲ್ಲ, ಸ್ಟಿರ್ ಮಾಡಿದ್ದಾರೆ. ಸೌಟ್ ತಗೊಂಡು ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದನ್ನ ನೀರಿನಂಶ ಹೋಗೋವರೆಗೂ ಮಟನ್ ಚೆನ್ನಾಗಿ ಈ ತರ ಹುರ್ಕೋಬೇಕಂತೆ. ಅಜ್ಜಿ ಏನ್ ಸೌಟಲ್ಲಿ ಈ ತರ ಮಾಡ್ತಿದ್ದಾರೆ. ಈ ತರ ನೀರಿನಂಶ ಅದು ಅಂದ್ರೆ ಕುದಿಯೋ ಗಂಟ ನೀರಿನಂಶ ಎಲ್ಲ ಚಟಪಟ ಎಲ್ಲ ಹೋಗ್ಬೇಕು. ಅವೆಲ್ಲ ಹೋಗೋ ಗಂಟ ನಾವು ಈ ತರ ಮಾಡ್ತಾ ಇರ್ಬೇಕು. ಇದು ಎಷ್ಟು ನಿಮಿಷ ಇರ್ಬೇಕಜ್ಜಿ? ಒಂದು 5 ನಿಮಿಷ ನಾವು ಪಾನ್ ಮೇಲೆ ಈ ತರ ಮಟನ್ ಹಾಕಿ ಬಿಟ್ಟಿರ್ಬೇಕು. ಸೊ ನೀರಿನಂಶ ಎಲ್ಲ ಹೀರ್ಕೊಳ್ಳುತ್ತೆ ನಾವು ಅಲ್ವಾಜಿ. ಗೈಸ್ ಮಿನಿಮಮ್ 3 ಮಿನಿಟ್ಸ್ ಆಗಿದೆ ಈಗ ಟೈಮ್ ಬಂದು. ಸೊ ಮಟನ್ ನೋಡಿ ಯಾವ ಥರ ಬೇಯ್ತಿದೆ ಅಂತ. ಈಗ ನೋಡಿ ಸ್ಟಿರ್ ಮಾಡ್ತೀನಿ ನಿಮಗೆ. ನೋಡಿ ಆ ಥರ ನೀರಿನಂಶ ಇನ್ನೂ ಬೇಯಬೇಕಂತ ಇನ್ನು. ಸೊ ನೋಡಿ ಕೆಳಗಡೆ ಏನು ನೀರಿನಂಶ ಕಾಣಿಸ್ತಿದೆ ಅದನ್ನ ಹೋಗಬೇಕು. ಸೊ ಮಟನ್ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಗೈಸ್ ಆಲ್ಮೋಸ್ಟ್ 5 to 6 ಮಿನಿಟ್ಸ್ ಆಗಿದೆ ಈಗ ನಾವು. ಆದರೂ ಇನ್ನೂ ನೀರಿನ ಅಂಶ ಹೋಗ್ತಿಲ್ಲ. ಏನಕ್ಕೆ ಅಂದರೆ ಹೇಳಿ ಅಜ್ಜಿ. ನಾವು ಸಾಂಬಾರ್ಗೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆನೆ ನಾವು ಇವೆಲ್ಲನಾ ಈಗ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಮಟನ್ನ ತೊಳೆದ್ಬಿಟ್ಟು ಸೋರ್ಲಿಕ್ಬಿಟ್ರೆ ಇಷ್ಟು ನೀರು ಬರಲ್ಲ. ಇವೆಲ್ಲ ಏನಾಗಿ ಬೇಗನೆ ತೊಳೆದು ಇಟ್ಕೊಂಡ್ಬಿಡ್ಬೇಕು. ನೀರೆಲ್ಲ ಹೋಗೋ ಥರ ಸೋರ್ಲಿಕ್ಕೊಂಡ್ಬಿಡ್ಬೇಕು. ಓಕೆ, ಇಲ್ಲೇನು ಕಾಣಿಸ್ತಿದೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್? ಇಲ್ಲೇನು ಇಷ್ಟು ಕಾಣಿಸ್ತಿದೆ. ಇಲ್ಲೇನು ಮಾಡ್ಕೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸು. ಸೊ ಇವೆಲ್ಲ ಮಾಡೋಕ್ಕೂ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಮುಂಚೆನೇ ನೀವು ಈ ಮಟನ್ನ ಏನು ಮಾಡ್ಬೇಕಜ್ಜಿ? ಚೆನ್ನಾಗಿ ತೊಳೆದು ನೀರಿನಂಶ ಎಲ್ಲ ಹೋಗೋ ಥರ ಸೋರ್ಲಿಕ್ಕೊಂಡ್ಬಿಡ್ಬೇಕು. ಓಕೆ, ಆ ಮಟನ್ನ ತೊಳೆದು ಇಲ್ಲೇನು ಕಾಣಿಸ್ತಿದೆ ಈ ಥರ ಪಾತ್ರೆಯಲ್ಲಿ ನಾವು ಇಕ್ಕಿದ್ರೆ ಸೊ ಅದರಲ್ಲಿರೋ ನೀರಿನಂಶ ತ್ಯಾವಾಂಶ ಎಲ್ಲ ಈಚೆ ಹೋಗುತ್ತೆ. ಸೊ ಆಗ ಮಟನ್ ಬೇಗ ಬೇಯುತ್ತೆ ಅಲ್ವಾಜಿ. ಇದೆಲ್ಲ ನೀರಿನಂಶ ಎಲ್ಲ ಸುಟ್ಟೋಗ್ಬಿಟ್ಟು ನೋಡಿ ಎಣ್ಣೆ ಅಂಶ ಬಿಟ್ಕೊಂಡಿದೆ ನೋಡಿ. ನೀರಿನಂಶ ಎಲ್ಲ ಹೋಗಿದೆ ನೋಡಿ. ಎಣ್ಣೆ ಎಲ್ಲ ಎಣ್ಣೆಯಲ್ಲಿ ಫಸ್ಟ್ ಹಾಕಿದ್ವಲ್ಲ ಅದೇ ಮಟನಲ್ಲಿ ಎಣ್ಣೆ ಇರುತ್ತಲ್ಲ, ಮಟನಲ್ಲಿ ಎಣ್ಣೆ ಇರುತ್ತಾ? ಎಣ್ಣೆ ಅಂಶ ಇರ್ತದೆ. ತುಪ್ಪ ಥರ ಅದೆಲ್ಲ ಹೋಗಿದೆ ನೋಡಿ. ಇದೆಲ್ಲ ಎಣ್ಣೆ ಅಂಶ ಇದು. ಇದು ಇಲ್ಲಿ ಏನು ಕುದೀತಿದೆ ಅವೆಲ್ಲ ಎಣ್ಣೆ ಅಂಶ. ಇದು ಜಿಡ್ಡು ನೀರೆಲ್ಲ ಸುಂಡೋಗಿದೆ. ನೀರೆಲ್ಲ ಸುಂಡೋಗೈತೆ. ಈಗ ಚಟಪಟ ಅಂತ ಇಲ್ವಾ? ಗೈಸ್ ಈಗ ಚಟಪಟ ಅಂತ ಸೌಂಡ್ ಬರ್ತಿದೆ, ಕೇಳಿಸ್ಕೊಡಿಬೇಕಿದ್ರೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಅಜ್ಜಿ? ಖಾರ ಹಾಕ್ತೀವಿ. ಓಕೆ, ಈಗ ನಾವೇನು ಖಾರ ಮಿಕ್ಸ್ ಮಾಡ್ಕೊಂಡಿದ್ದು ಸೊ ಅದನ್ನ ಹಾಕ್ತಿದ್ದಾರೆ ನೋಡಿ. ಆ್ಯಂಡ್ ಇದನ್ನ ಹಾಕಿದ್ಮೇಲೆ ನಾವು ನೀರು ಹಾಕ್ತೀವಲ್ಲ. ನೀರು ಹಾಕ್ತೀವಿ, ಅದನ್ನು ಗೊತ್ತಿತ್ತು ನನಗೆ. ಫಸ್ಟ್ ಇದನ್ನು ತಿರುಗಿಸ್ಕೋಬೇಕು. ಓಕೆ, ಗಮ್ಮತ್ತೈತೆ ಗೈಸ್. ಖಾರ ನೋಡಿ ಆರೆಂಜ್ ಕಲರಲ್ಲಿದೆ ನಿಮಗೆ. ಸೊ ಇಲ್ಲಿನ್ನ ಉಳಿದಿದೆ. ಇದಕ್ಕೂ ನೀರು ಹಾಕ್ಕೊಂಡು ತಿರುಗಿಸಿ ಅದಕ್ಕೆ ಮತ್ತೆ ಒಯ್ಬೇಕು. ಸೊ ಬರೀ ನೆಕ್ಸ್ಟ್ ಏನು ನೋಡೋಣ. ಖಾರದಲ್ಲಿ 1 ನಿಮಿಷ ಕುದಿಬೇಕು. ಈ ಖಾರದಲ್ಲೂ 1 ನಿಮಿಷ ಕುದಿಬೇಕು ನೋಡಿ. ಕುದೀತಾ ಇದೆಯಲ್ಲ, ಸ್ವಲ್ಪ ಉಪ್ಪು ಹಾಕೋತೀನಿ. ಕಲ್ಲುಪ್ಪ. ನೀರು ಹಾಕ್ಬೇಕು. ಚೆನ್ನಾಗಿ ಬಿಸಿ ಆಯಿತು. ಇವಾಗ ನೀರು ಹಾಕೊಳ್ಳೋಣ. ಓಕೆ ಗೈಸ್, ಇಲ್ಲಿ ಇದ್ರೊಳಗೆ ಏನು ಉಳಿದಿತ್ತು ಅಂತ ತೋರಿಸೋದಲ್ಲ ನಿಮಗೆ. ಅದನ್ನು ವೇಸ್ಟ್ ಮಾಡಬೇಡಿ. ಅದಕ್ಕೂ ನೀರು ಹಾಕ್ಬಿಟ್ಟು ಸ್ಟಿರ್ ಮಾಡ್ಬಿಟ್ಟು ಇದ್ರೊಳಗೆ ಹಾಕಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತಲ್ವ ಅಜ್ಜಿ? ತೊಳೆದು ಖಾರ ತೊಳೆದು ನೀರು ಹಾಕಬೇಕು. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಅದನ್ನು ವಿಷಲ್ ಬರ್ಸ್ಕೋಬೇಕು. ಓಕೆ, ಈಗ ಕಾಯಿ ಹಾಕ್ತಾ ಇದ್ದೀನಿ. ಈಗ ಸಾರು ರೆಡಿಯಾಗಿದೆ ಅಲ್ವಾ? ಈಗ ಹೆಂಗೂ ಸಾರು ರೆಡಿಯಾಗಿದೆ. ಇದು ಮತ್ತು ಅದು ಮತ್ತು ಕಾಯಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಕ್ಕೆ ಹಾಕಿದ್ದು ನೀವು? ಸಾರು ಗಟ್ಟಿ ಆಗೋದಕ್ಕೆ. ಕಾಯಿ ಹಾಕಿದ್ರೆ ಸಾರು ಗಟ್ಟಿ ಆಗುತ್ತಾ? ಕಡಲೆ ಗಸಗಸೆ ಕಾಯಿ ಹಾಕ್ಕೊಂಡ್ರೆ ಸಾರು ಗಟ್ಟಿ ಬರುತ್ತೆ. ಇವೆಲ್ಲ ಹಾಕಿಲ್ಲ ಅಂದರೆ ಸಾರು ಹಿಂಗೆ ತಿಳಿರುತ್ತೆ. ಹಂಗೆ ತಿಳಿ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಲೈಕ್ ಟೇಸ್ಟ್ ಇರುತ್ತೆ ತಿನ್ನೋಕೆ ಹೋಗ್ಲಿ. ಟೇಸ್ಟ್ ಇರ್ತದೆ. ಓಕೆ, ಈಗ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ನೋಡಿ. ಕೊತ್ತಂಬರಿ ಸೊಪ್ಪು, ಶುಂಠಿ ಇಷ್ಟನ್ನು ಪುನಃ ರುಬ್ಕೋಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಕಡಲೆ ಮತ್ತೆ ಕಾಯಿ ಹಾಕಿದ್ದಾರೆ. ಗಸಗಸೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಇದನ್ನ ಮತ್ತೆ ರುಬ್ಬೋಣ. ನೀರು ಹಾಕ್ತೀರಾ ಅಜ್ಜಿ? ನೀರಾಗಿ ರುಬ್ಕೋಬೇಕು. ಸೊ ಈಗ ಇದ್ರೊಳಗೆ ನೀರು ಅಪ್ಲೈ ಮಾಡಿ ಅದನ್ನ ರುಬ್ತಾರೆ. ಎಷ್ಟು ಗ್ಲಾಸ್ ಹಾಕ್ಬೇಕಜ್ಜಿ ನೀರು? ಸ್ವಲ್ಪ ಹಾಕ್ಲಾ? ಹಾಕು ನೋಡಿ. ಇಷ್ಟೇ ನೀರು ಹಾಕೋಬಹುದು, ಬೇಕಂದ್ರೆ ಹಾಕೋಬೋದಂತೆ. ಸೊ ಬನ್ನಿ ಈಗ ರುಬ್ಬಿಟ್ಟು ರುಬ್ಬಾದ್ಮೇಲೆ ಯಾವ ಥರ ಬರುತ್ತೆ ತೋರಿಸ್ಕೊಡ್ತೀನಿ ನಿಮಗೆ. ಗೈಸ್ ಈಗ ಏನಾಗಿದೆ? ಖಾರ ಹಾಕಿದ್ದಾಯ್ತು. ಒಂದ್ಸರಿ ಹಿಂಗೆ ತಿರುಗಿಸ್ಬಿಟ್ಟು ವಿಷಲ್ ಹಾಕ್ಬೇಕು. ಈಗ ಲಿಡ್ ಮುಚ್ಚಿಬಿಟ್ಟು ನಾವು ವಿಷಲ್ ಬರ್ಬೇಕಾಜಿ. ಎಷ್ಟು ವಿಷಲು? ಒಂದು 3 ಬಂದರೆ ಸಾಕು. ಓಕೆ, 3 ವಿಷಲ್ ಬರಬೇಕು. ಲಿಡ್ ಮುಚ್ಚಾಗಿದೆ ನೋಡಿ. ಸೊ ಬನ್ನಿ ನೆಕ್ಸ್ಟ್ ಏನು ಪ್ರೊಸೀಜರ್ ನೋಡೋಣ. ಆ್ಯಂಡ್ ಇಲ್ಲಿ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ಏನೇನು ಗಸಗಸೆ ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಅದೇನು ಹಾಕಿ ನಾವು ರುಬ್ಬಿದ್ವು. ಅದು ಔಟ್ಕಮ್ ಈ ಥರ ಬಂದಿದೆ ನೋಡಿ. ಚಟ್ನಿ ಥರ ಕಾಣಿಸ್ತಿದೆ ನನಗೆ. ಸೊ ಇದನ್ನ ನೆಕ್ಸ್ಟ್ ಏನು ಮಾಡ್ತೀರ ಅಜ್ಜಿ?
ಇದು ವಿಷಲ್ ಬಂದಾದ್ಮೇಲೆ ತೆಗೆದು ಹಾಂ ಇದನ್ನು ಸೇರಿಸಿ ಹಾಂ ಉಪ್ಪು ಹಾಕ್ಕೊಂಡು ಒಂದು 2 ಕುದಿ ಬೇಯಿಸ್ಕೋಬೇಕು. ಓಕೆ ಬನ್ನಿ ಈಗ ನೆಕ್ಸ್ಟ್ ಇದು ವಿಷಲ್ ಬರಲಿ. 3 ವಿಷಲ್ ಬಂದಾದ್ಮೇಲೆ ನೆಕ್ಸ್ಟ್ ಟೈಮ್ ಪ್ರೊಸೀಜರ್ ನೋಡೋಣ. ಈಗ 4 ವಿಷಲ್ ಬಂದು ರೆಡಿಯಾಗಿದೆ ಸಾಂಬಾರು. ಇದು 4ನೇ ವಿಷಲ್ ಹೊಡಿತಿದೆ. ಈಗ ವಿಷಲ್ ಹೊಡಿತಿದೆ. ಸೊ ವಾಯ್ಸ್ ಯಾವ ಥರ ಕ್ಲಿಯರಾಗಿ ಕೇಳಿಸ್ತಿದೆ ಗೊತ್ತಿಲ್ಲ. ಇದು 4ನೇ ವಿಷಲ್ ಬಂದಿದೆ. ಸೊ ಈಗ ನಾವು ಲಿಡ್ನ ಓಪನ್ ಮಾಡಬೇಕು. ಲೆಟ್ಸ್ ಗೋ. ಟೋಟಲ್ ಆಗಿ ಈಗ 5ನೇ ವಿಷಲ್ ಹೊಡಿತಿದೆ. 4ನೇ ವಿಷಲ್ ಅಂತ ಹೇಳಿದೆ ನಿಮಗೆ ಇರಾಜಿ. 5ನೇ ವಿಷಲ್ ಹೊಡಿತಿದೆ. ಮಿಸ್ ಆಗಿ ನಾವು ಸ್ಟವ್ನ ಆಫ್ ಮಾಡಲಿಲ್ಲ. ಸೊ 5ನೇ ವಿಷಲ್ ಕೂಡ ಬಂದಿದೆ. ಈಗ ನೋಡೋಣ ಸಾಂಬಾರು ಅಲ್ಲ ಮಟನ್ ಯಾವ ಥರ ಬೆಂದಿರುತ್ತೆ ಅಂತ. ಯಾಕಂದರೆ ಮಿನಿಮಮ್ 3 to 4 ವಿಷಲ್ ಅಷ್ಟೇ ಬೇಕಾಗಿದ್ದು. ಸೊ ಇದು 5ನೇ ವಿಷಲು. ಸೊ ಮಟನ್ ಯಾವ ಥರ ಬೆಂದಿರುತ್ತೆ ನೋಡೋಣ ಬನ್ನಿ. ನೋಡಿ 3 ವಿಷಲ್ ಬಂದಮೇಲೆ ಹಾಂ ಸಾರು ಹಿಂಗಾಗಿರುತ್ತೆ, ತೆಳ್ಳಗಾಗಿರುತ್ತೆ. ಹಾಂ ಮಟನ್ ಎಲ್ಲ ಬೆಂದಿದೆ. ತೋರಿಸಿ ಯಾವ್ದಾದ್ರು ಮಟನ್ ಎತ್ಕೊಂಡು. ಮಟನ್ ಬೆಂದಿದೆ ಕಾಣಿಸುತ್ತಲ್ಲ, ಹ್ಞೂ ಮಟನ್ ಬೆಂದಿದೆ. ಇವಾಗ ಕಡಲೆ ಗಸಗಸೆ ಕಾಯಿ ರುಬ್ಬಿರೋದನ್ನ ಹಾಂ ಗೈಸ್ ಈಗ ನಾವು ಸೆಕೆಂಡ್ ಸತಿ ಏನು ರುಬ್ಕೊಂಡು ಅದನ್ನ ಈಗ ಸಾರಾಗಿ ಮಿಕ್ಸ್ ಮಾಡಿ ಸೇರಿಸ್ತಾ ಇದೀವಿ. ಏನಕ್ಕೆ? ಸಾರು ಗಟ್ಟಿಗಾಗ್ಲಿಕ್ಕೆ. ಇಷ್ಟು ಗಂಟೆ ತೆರಳು. ನಮಗೆ ಎಷ್ಟು ಬೇಕು ಸಾರನ್ನ ಅಷ್ಟನ್ನ ಹೆಚ್ಚಿಸ್ಕೊಳ್ಳೋದು. ಹಾಂ ಸೊ ನಾವು ಹಾಂ ಹೇಳಿ ಹೆಚ್ಚಿಸ್ಕೊಂಡಿದ್ದೀನಿ. ಸೊ ಈ ಥರ ಇದೆ ನೋಡಿ ಕುಕ್ಕರ್ ಒಂದು ಇಷ್ಟಿದೆ. ಸೊ ನಾವು ಸಾಂಬಾರು ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನ ಕಡಲೆ ಗಸಗಸೆ ಕಾಯಿ ರುಬ್ಬಿ ಹಾಕುವಾಗ ನೀರನ್ನ ಸೇರಿಸ್ಕೋಬೇಕು. ಈಗ ಪುನಃ ಇದನ್ನ ಕುದಿಯಕ್ಕಿಟ್ಟು ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ತಿದ್ದೀವಿ. ಕಲ್ಲುಪ್ಪು ಹಾಕಿದ್ರು ಗೈಸ್. ಈಗ ಕಲ್ಲುಪ್ಪು ಸೇರಿಸಿದ್ರು. ಈಗ 2 ಸರಿ ಉಪ್ಪು ಹಾಕಿದ್ರು ಅನ್ಕೋಬೇಡಿ. ಮೊದಲು ಸ್ವಲ್ಪ ಹಾಕಿದ್ದೆ, ಈಗ ಸ್ವಲ್ಪ ಹಾಕಿದ್ದೀವಿ. ಓಕೆ ಅಷ್ಟೇ ನೋಡಿ ಸಾಂಬಾರು. ಹಾಂ ಜೋರ ಮಾತಾಡಿ ಒಂಚೂರು. ಹೀಗಾಗಿದೆ. ಇಷ್ಟಿರಬೇಕು ಮಟನ್ ಸಾರು, ಇಷ್ಟಿರಬೇಕು. ಉಪ್ಪನ್ನ ಮೊದಲು ಸ್ವಲ್ಪ ಹಾಕಿದ್ದೆ. ಈಗ 2ನೇ ಸರಿ ಆ ರುಚಿಗೆ ತಕ್ಕಷ್ಟು ನಮಗೆ ಉಪ್ಪು ಸೇರಿಸಿದ್ದೀನಿ. ಅದೇ ಅವ್ರು ನಿಮ್ಮ ಫ್ಯಾಮಿಲಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಟೇಬಲ್ ಸ್ಪೂನ್ನ ನೀವು ಅಪ್ಲೈ ಮಾಡ್ಕೋಬೋದು. ಇದನ್ನ 2 ಕುದಿ ಕುದಿಸಿದ್ರೆ ಸಾರು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಕಬ್ಬಣ ಕಾಯಿಸಿ ಹಚ್ಚಬೇಕು. ಅದು ತೋರಿಸ್ತೀರಲ್ವ ನೀವು. ಸಾಂಬಾರು ರೆಡಿ ಆಗಿದೆ ನೋಡಿ. ಕಮ್ಮಿ ಇತ್ತು, ಈಗ ನೀರು ಹಾಕಿ ಜಾಸ್ತಿ ಮಾಡಿದ್ದಾರೆ. ಕಡಲೆ ಗಸಗಸೆ ಕಾಯಿ ರುಬ್ಬಿ ಹಾಕಿರೋದು. ಇವಾಗ ಸ್ವಲ್ಪ ಬೆಂದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು. ಈಗ ಮತ್ತೆ ಒಂದು 2 ಕುದಿ ಕುದಿಸ್ಬೇಕು. ಕುದಿಸಿದ್ರೆ ಸಾಕು, ವಿಷಲ್ ಏನೋ ಬರ್ಸ್ಬೇಕಾ? ಪರವಾಗಿಲ್ಲ, ವಿಷಲ್ ಪರವಾಗಿಲ್ಲ. ಫಸ್ಟ್ ಸತಿ ವಿಷಲ್ 3 ವಿಷಲ್ ಅಲ್ಲ 5 ವಿಷಲ್ ನಾವು ಬರ್ಸಿದ್ದು. ನೀವು ಚೆನ್ನಾಗಿ ಬೆಂದಿದೆ. ಬೆಂದಿದೆ. ಹಾಂ ಈ ಸಾರು ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ 1-2 ಕುದಿ ಕುದಿಸಿದ್ರೆ ಸಾಂಬಾರು ಗಟ್ಟಿ ಆಗುತ್ತೆ. ಓಕೆ. ಸೊ ನಾವು 3 ಇಂದ 4 ಅಲ್ಲ, ನೀವು 3 ಇಂದ 4 ವಿಷಲ್ ಬರ್ಸಿದ್ರೆ ಸಾಕು. ನಾವು ಒಂದು 5 ಬರ್ಸಿದ್ದು. ಸೊ ಈಗ ಇದನ್ನು ಕುದಿಸೋಣ ಬನ್ನಿ. ಲೆಟ್ಸ್ ಗೋ. ಈಗ ನಾನು ಮತ್ತು ಅಜ್ಜಿ ಸೇರಿ ಅಡುಗೆನ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಾವು ಇದು ಹಳ್ಳಿ ಕಡೆ ಏನು ಸಂಪ್ರದಾಯ ಇದೆ, ಕುಡ್ಲು ಅಜ್ಜೋದು ಅನ್ನೋ ಥರ. ಏನಕ್ಕೆ ಅಜ್ಜೋದನ್ನ? ದೃಷ್ಟಿ, ಅಲ್ಲಿ ಮಾಂಸಕ್ಕೆ ದೃಷ್ಟಿಯಾಗಿದೆ ಅಂತ. ಮಾಂಸಕ್ಕೆ ದೃಷ್ಟಿ ಎಲ್ಲ ನೋಡ್ತಿರ್ತಾರಲ್ಲ, ಜನ ಎಲ್ಲ ನೋಡ್ತಿರ್ತಾರೆ, ಕಣ್ಣು ಆಗಿರ್ತದೆ ಅಂದ್ಬಿಟ್ಟು ಈ ಕಬ್ಬಣನ ಇದನ್ನ ಚಾಕುನ ಹಿಂಗಿಟ್ಬಿಟ್ಟು. ಒಂದು ನಿಮಿಷ. ಇದೇನು ಚಾಕು ಇದೆ ನೋಡಿ, ಕಬ್ಣದ ಚಾಕು. ಈ ಚಾಕುನ ಬಿಸಿಗೆ ತಾಗೋ ಥರ ಇಡ್ಬೇಕು ಹಿಂಗೆ ಅಲ್ವಾ ಅಜ್ಜಿ? ಸೊ ಅದು ಬಿಸಿ ಆಗ್ತಿದ್ದಂಗೆ ನಾವೇನು ಮಾಡಬೇಕು ನೆಕ್ಸ್ಟ್ ಹೇಳ್ತೀನಿ ಬನ್ನಿ, ಅದೇನು ಮಾಡಬೇಕು ಅಂತ. ನೋಡಿ ಚಾಕು ಬಿಸಿಯಾಗಿದೆ. ಇದನ್ನ ನಿಲ್ಲಿಸ್ಬಿಟ್ಟು ಸುಮ್ಮನೆ ಸೋಡ್ಸೋದಷ್ಟೇ. ಓ ಈ ಥರ ಸೌಂಡ್ ಬಂತು. ಅದೇನೋ ಒಂಥರ ಕ್ರೀಪಿಯಾಗಿ ಸೌಂಡ್ ಬಂತು ನೋಡಿ. ಓಕೆ. ಈಗ ದೃಷ್ಟಿ ಅಜ್ಜದು. ಮಾಂಸನ ಜನಗಳೆಲ್ಲ ನೋಡ್ತಿರ್ತಾರಲ್ವಾ, ಹಂಗಾಗಿ ಅದಕ್ಕೆ ಮಾಂಸಕ್ಕೆ ದೃಷ್ಟಿಯಾಗಿರ್ತದೆ ಅಂತ ಕುಡ್ಲಜ್ಜದು. ಓಕೆ, ಮುಗೀತು ಸಾಂಬಾರು. ಈಗ ಅದು ಅಜ್ಜೋದ್ರಿಂದ ಏನು ಆಗಲ್ವಾ? ಸಾರಿಗೆ ಏನು ಅಪಾಯ ಆಗಲ್ವಾ? ಏನಾಗಲ್ಲ. ಓಕೆ ಗೈಸ್, ಈ ಥರ ಮಾಡ್ಕೊಳ್ಳಿ ನೀವು. ಹಳ್ಳಿ ಕಡೆ ಈ ಸಂಪ್ರದಾಯ ಸುಟ್ಕಿಟ್ಬಿಟ್ಟು ಹಳ್ಳಿ ಕಡೆ ಈ ಥರ ಸಂಪ್ರದಾಯ ಮಾಡ್ತಾರೆ ನೋಡಿ. ಈ ಥರ ಬಿಸಿ ಮಾಡಿ ನಾವು ಸಾಂಬಾರಿಗೆ ಈ ಥರ ಅಜ್ಜೋದಷ್ಟೇ. ಸೊ ಬನ್ನಿ ಫಸ್ಟ್ ನಳ್ಳಿ ಮೂಳೆ ಟೇಸ್ಟ್ ಮಾಡೋಣ. ನಳ್ಳಿ ಮೂಳೆ ಬಿದ್ದಿದೆ ನನಗೆ ಇವತ್ತು. ಇಲ್ಲಿ ನೋಡಿ, ಇದು ನಳ್ಳಿ ಮೂಳೆ. ಇದರೊಳಗೆ ಏನೋ ಇರ್ತದಪ್ಪ, ಗೊತ್ತಿಲ್ಲ ನನಗೂ. ಈ ಮೂಳೆ ಒಳಗೆ ಇರ್ತದೆ, ಅದನ್ನು ಹಿಂಗೆ ಎಡ್ಕೋಬೇಕು. ಸೊ ಈಗ ಟೇಸ್ಟ್ ಮಾಡೋಣ. ಇಲ್ಲಿ ನೋಡಿ ತಿಂತಾಯಿನಿ. ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ಮಸಾಲೆ ಏನೇನು ಹಾಕಿದ್ದಾರೆ, ಅಜ್ಜಿ ಏನು ಮಸಾಲೆಗಳು ತೋರಿಸಿದ್ರು, ಆ ಮಸಾಲದೇ ಜಾಸ್ತಿ ಟೇಸ್ಟು ಬಾಯಿ ಹೊಡಿತಿದೆ. ನಾನು ಬಿಸಿ ಬೇರೆ ಇದೆಯಲ್ಲ, ಸಕ್ಕತ್ತಾಗಿದೆ. ನಂಗೆ ವೀಡಿಯೋ ಮಾಡೋಕ್ಕೆ ಮೂಡೇ ಬರ್ತಲ್ಲ ಬಾಯಿಗೆ ಹಾಕೊಂಡ ತಕ್ಷಣ. ಇನ್ನು
ಇದೇನೋ ಇದೆ ಚಿಕ್ಕ ಪೀಸ್ ಇದು, ಮೆತ್ತಗಿದೆ, ಮಾಂಸ ಅನ್ಸುತ್ತಿದ್ದು ಮೋಸ್ಟ್ಲಿ. ಚೆನ್ನಾಗಿದೆ. ಹಳ್ಳಿ ಮುಳ್ಳೆ ಏನು ಕಷ್ಟ ಕೊಡ್ತೈತೆ ಅಂದರೆ ಇಲ್ಲಿ ಕಾಣಿಸೋದು ನೋಡಿ. ಅಯ್ಯೋ ಕಾಣಿಸಲ್ಲ ಅದು. ಏನಂದರೆ ಇಲ್ಲಿ ಇಷ್ಟು ಪಾರ್ಟ್ ಏನಿದೆ, ಈ ಪಾರ್ಟಿಂದ ಮುಂದಕ್ಕೆ ಏನೇನಿರುತ್ತೋ ಅವೆಲ್ಲ ಬಂತು ಆಯಿತಾ. ಇದರೊಳಗೆ ಇದ್ದಿದ್ದು ಈ ಪಾರ್ಟಿಂದ ಹಿಂದೆ ಒಂಚೂರು ಐತೆ, ಅದನ್ನು ಬಿಡೋಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಮನಸ್ಸೇ ಆಗ್ತಿಲ್ಲ ನನಗೆ. ಒಟ್ಟಿನಲ್ಲಿ ತಗೋಬೇಕು, ತಿನ್ಬೇಕು ಅಷ್ಟೇ. ನನಗೆ ಈ ಎಳಿತಾ ಇದೀನಿ ಗೊತ್ತಾಯಿಲ್ಲ ನೋಡಿ. ಬೇಕಾದ್ರೆ ಕುಟ್ಬಿಟ್ಟು ಅವಾಗಿಂದ ಎಳಿತಾನೆ ಇದನ್ನು ಗೊತ್ತಾಯಿಲ್ಲ. ಉಸಿರಂತೂ ಕಟ್ತೈತೆ, ಇದು ಮಾತ್ರ ಈಚೆ ಗೊತ್ತಾಯಿಲ್ಲ. ನಾನು ಬಿಡಲ್ಲ, ಇವತ್ತು ಬಿಡಲ್ಲ. ಅಬ್ಬಾ ಎದೆಲ್ಲ ನೈತೈತಿ. ಸದ್ಕಿದು ನಮ್ಮಲ್ಲಿ. ಹೇ ಗೈಸ್, ನಾವೀಗ ಮನೆ ಕೊಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಊಟ ಎಲ್ಲ ಚೆನ್ನಾಗೇ ನಡೀತು. ಆ್ಯಂಡ್ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಸೇರಿಕೊಂಡು ಇದೇ ಥರ ರೆಸಿಪಿ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಲ್ಲ ಊಟ ಮಾಡಿ, ಅದು ಫೀಲೇ ಬೇರೆ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋನ ಈಗ ಎಡಿಟ್ ಮಾಡಿ ಈಗ ನಾಳೆ ಪೋಸ್ಟ್ ಮಾಡಬೇಕು. ಸೊ ಎಡಿಟಿಂಗ್ ಕೆಲಸ ತುಂಬ ಇದೆ. ಆ್ಯಂಡ್ ಟಿಲ್ ದೆನ್ ಮಿಸ್ ಮಾಡ್ಕೊತಾ ಇರಿ. ಇದೇ ಥರ ಹೊಸ ರೆಸಿಪಿ ಮುಂದಿನ ವ್ಲಾಗ್ನಲ್ಲಿ ತರಕ್ಕೆ ಟ್ರೈ ಮಾಡ್ತೀವಿ ನಾನು ಮತ್ತು ಅಜ್ಜಿ. ಆ್ಯಂಡ್ ಅಲ್ಲಿ ಗಂಟ ಮಿಸ್ ಮಾಡ್ಕೊತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಟೇಕ್ ಕೇರ್, ಟಾಟಾ, bye-bye.